ಮೂಲಕ ನಾಡಿನ ಜನರಿಗೆ ಮತ್ತು ಸಾರಿಗೆ ನೌಕರರಿಗೆ ಕೊಡಲಿಕ್ಕೆ ಬಯಸುತ್ತೆ. ಸರ್, ಈಗ ನಾನು ಹೇಳೋದು ಸರ್, ಈಗ ಒಂದು ನಾವು ಜನರಿಗೆ ಸ್ಪಷ್ಟವಾಗಿ ಸಂದೇಶ ಕೊಟ್ಟಿದ್ವಿ, ಮುಂದಿನ ಹೋರಾಟವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ. ಅವರು ಮುಷ್ಕರನ ಈಗಲೇ ಮಾಡು ಅಂತಂದ್ರೆ ಇವತ್ತು ಪರೀಕ್ಷಾ ಸಮಯ, ಸಾವಿರಾರು ಜನ ಕಾರ್ಮಿಕರು ಮತ್ತು ಮೈಗ್ರೆಂಟ್ ವರ್ಕರ್ಸ್ ಇರ್ತಾರೆ, ಊರು ಬಿಟ್ಟವ್ರು ಇರ್ತಾರೆ. ನಾವು ಏಕದಮ್ ಮುಷ್ಕರ ಅನೌನ್ಸ್ ಮಾಡಿ ಇವಾಗ ರಾತ್ರಿ ಮನೆಗೆ ವಾಪಸ್ ಹೋಗದೇ ಇದ್ರೆ ತಾವೆಲ್ಲರೂ ನಮಗೆ ಬೆಂಬಲ ಕೊಡ್ತೀರಾ? ಇವತ್ತು ಈ ಪ್ರಮಾಣದಲ್ಲಿ ಬೆಂಬಲ ತಾವು ಕೊಟ್ಟಿದ್ದೀರಿ. ಮತ್ತು ರಾಜಕೀಯ ಪಕ್ಷಗಳು ಇವತ್ತು ನಮಗೆ ಭಾರತ ಕಮ್ಯುನಿಸ್ಟ್ ಪಕ್ಷ, BJP ಇಬ್ಬರು ಕೂಡ ನಮ್ಮ ಹೋರಾಟವನ್ನು ಬೆಂಬಲಿಸಿದೆ. ನಾಳೆ ನಾವು ಏಕಾಏಕಿ ಮುಷ್ಕರ ಮಾಡಿ ಇವತ್ತು 1,50,00,000 ಜನ ಇವತ್ತು ಸಾರಿಗೆ ಸೌಲಭ್ಯ ಇಲ್ಲದೆ ಏಕದಮ್ ಒಂದು ಅವರು ಬೀದಿಗೆ ನಿಲ್ಲುವಂಥ ಸಂದರ್ಭ ಬಂದರೆ ಅದು ಇಡೀ ಜನ ಸಮುದಾಯ ನಮ್ಮ ಹೋರಾಟವನ್ನು ಸಿಂಪಥೆಟಿಕ್ ಆಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಕಾರ್ಮಿಕರ ಭಾವನೆ ನಮ್ಗೆ ಅರ್ಥವಾಗುತ್ತೆ. ಅವರಿಗೆ ಅಷ್ಟು ಬೇಸತ್ತಿದ್ದಾರೆ. ಕಳೆದ 7 ವರ್ಷಗಳಿಂದ ಅವರಿಗೆ ಕಾದು 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 ಬೇಸತ್ತಿದ್ದಾರೆ. ಆ ಬೇಸರದ ಒಂದು ರಿಯಾಕ್ಷನ್ನು ತಮ್ಮ ಮೂಲಕ ಸರ್ಕಾರನೂ ಕೂಡ ಈ ಬೇಸರವನ್ನು ಗಮನಿಸಬೇಕು. ಇಡೀ ಸಾರಿಗೆ ಕಾರ್ಮಿಕರು ಆ ರೀತಿ ಆಗಕ್ಕೆ ಅವಕಾಶ ಕೊಡಬೇಡ್ರಿ. ಇವತ್ತು ಜಂಟಿ ಕ್ರಿಯಾ ಸಮಿತಿ ಜೊತೆಯಲ್ಲಿ ಮಾತುಕತೆ ಮಾಡಿ ಈ 2 ವಿಷಯಗಳನ್ನ ಇತ್ಯರ್ಥ ಮಾಡ್ರಿ ಅಂತ ಹೇಳಿ ನಾವು ಸರ್ಕಾರವನ್ನು ಮತ್ತು ಸಾರಿಗೆ ನಿಗಮಗಳ ಆಡಳಿತ ವರ್ಗವನ್ನು ನಾವು ವಿನಂತಿ ಮಾಡ್ತೀವಿ. ಸರ್, ಇವಾಗ ಪ್ಲೀಸ್ ಅರ್ಥ ಮಾಡ್ಕೊಳ್ರಿ, ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಬಜೆಟ್ ಅಲ್ಲಿ ಇರ್ತಾರೆ. KSRTC MD ಅವರಿಗೆ ಯಾವುದೇ ಬಜೆಟ್ ಇಲ್ಲ. ಇದರಿಂದ ಜಂಟಿ ಕ್ರಿಯಾ ಸಮಿತಿಯಿಂದ KSRTC ನೌಕರರಿಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದು. ಅದಕ್ಕೆ ನಿನ್ನೆ ಅವರು ಏಕಾಏಕಿ ನಾವು 26 ತಿಂಗಳು ರಿಯರ್ಸ್ ಇದು ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ರಾಜ್ಯಕ್ಕೆ ಬಿಂಬಿಸಿದ್ರಲ್ವಾ. ಇವ್ರನ್ನ ಯಾರು ಕರೆದು ಬಿಂಬಿಸಿದ್ರು? ನಮ್ಮ ನಾಯಕರು ಯಾರನ್ನ ಕರೆಸಿದ್ರು? ನಮ್ಮ ಲೀಡರ್ಗಳಿದಾರಲ್ಲ, ಯಾರನ್ನೂ ಕರೆಸಿಲ್ಲ. ಅವರು ಬರೀ ಬಿಂಬಿಸಿದಾರೆ ಅಷ್ಟೇ. ಬಿಂಬಿಸಿ ಕೊನೆಗೆ ಏನು ಮಾಡಿದ್ರು ಹೇಳ್ತಾರೆ. ಈಗ ಬಂದರು ನಮ್ಮ MD ಅವರು, ಅದೇ ರಾಗ ಅದೇ ತಾಳ ಅದೇ ಹೇಳ್ಬಿಟ್ಟು ಹೋದ್ರು. ಈಗ ನಮ್ಮ ಜಂಟಿ ಕ್ರಿಯಾ ಸಮಿತಿಯಿಂದ ಬಂದು 10 ದಿವಸ ಟೈಮ್ ಕೊಡ್ತೀವಿ ಅಂದರು. ಆದರೆ ನಮ್ಮ ನೌಕರು ನಂಬಕ್ಕೆ ತಯಾರಿಲ್ಲ. ಆಯಿತು, ಇದಕ್ಕೆಲ್ಲ ಇದು ಹೇಳ್ತಾವ್ರಲ್ಲ, ನಾವು KSRTCಲಿ ಕೆಲಸ ಮಾಡ್ತಾ ಇರೋರು IAS ಆಫೀಸರ್ ಮಕ್ಕಳ ಇಲ್ಲ ರಾಜಕಾರಣಿಗಳ ಮಕ್ಕಳ? ಎಲ್ಲ ದುಡಿತಾ ಇರೋರು ರೈತ ವರ್ಗ. ರೈತರು ಭೂಮಿಲಿ ದುಡ್ರೆ ಅವ್ರ ಮಕ್ಕಳು ಬಂದು ಇಲ್ಲಿ ಬಸ್ ಓಡಿಸ್ಕೊಂಡು ದುಡಿತಾ ಇದೀವಿ ನಾವು. ಯಾಕೆ ಸರ್ 10 ದಿವಸ ಟೈಮ್ ಕೊಡೋಣ ಅಂತ ಜಂಟಿ ಕ್ರಿಯಾ ಸಮಿತಿಯವರು ಹೇಳ್ತಾ ಇದ್ದಾರೆ. ನಮ್ಮ ನೌಕರು ಒಪ್ತಾ ಇಲ್ಲ. ಅದು ನೋಡೋಣ, ಏನೋ ನಮ್ಮ ನಾಯಕರು ಮಾತು ನಾವು ತಲೆ ಬಾಗ್ಲೇಬೇಕು, ಅದಕ್ಕೂ ಕಾಯ್ತೀವಿ. ಏನು ಮಾಡೋಣ ಸರ್, ನಾವು ಡ್ರೈವರ್ ಸರ್, ನಾನು ರಾಜೀನಾಮೆ ಕೊಡ್ತೀನಿ. ಇನ್ನೊಂದೇ ಕೆಲಸ ನಮಗೆ ಎಲ್ಲರೂ ಸೇರಿ ವಾಲಂಟ್ರಿ ರಿಸೈನ್ ಕೊಟ್ಟು ಲಾರಿ ಓಡಿಸ್ಕೊಂಡು ಜೀವನ ಮಾಡೋದೊಂದೇ ರಿಟೈರ್ಮೆಂಟ್. KSRTC ಅವ್ರು ಏನೇನ ಮಾಡ್ಕೊಳ್ಳಿ, ಅವರು ಅದೊಂದೇ ನಮ್ಮ ಜೀವನ. ವಾಲಂಟ್ರಿ ಕೊಡ್ಬೇಕು ನಾವು. ವಾಲಂಟ್ರಿ ಕೊಟ್ಟರೆ ಇದೊಂದೇ ನಮ್ಮ ಮುಂದಿನ ಹೆಜ್ಜೆ. ನಾವು ಇಡಬೇಕಾಗಿರೋದೊಂದೇ, ವಾಲಂಟ್ರಿ ಕೊಟ್ಟು ನಮ್ಮ ಪಾಡು ನಾವೆಲ್ಲ ಹೊರಗಡೆ ಜೀವನ ಮಾಡಬೇಕು. ಹೊಲ ಬಿಡಿ ಸ್ವಾಮಿ, ರೈತರು ಅದು ಏನೋ ಕೊಡಲ್ಲ ಇದು ಮಾಡ್ತೀವಿ ನಾವು. ಮಂಜುನಾಥ್ ಅಂತ ಸರ್. ಇದು ಸಾರಿಗೆ ನೌಕರರ ಮಾತುಗಳು. ಅಫ್ಕೋರ್ಸ್ ಅವರ ಕಷ್ಟ, ಅವರಿಗೆ ಆಗ್ತಾ ಇರುವಂಥ ಒಂದು ಅನ್ಯಾಯ ರಾಜ್ಯದ ಜನರಿಗೆ ಅರ್ಥ ಆಗುತ್ತೆ. ಯಾಕಂದರೆ 38 ತಿಂಗಳ ಅರಿಯರ್ಸ್ ಬಾಕಿ ಕೊಡಬೇಕು ಅನ್ನುವಂಥದ್ದಿದ್ದಾಗ ಅದು ಸಾಮಾನ್ಯ ಮಾತಲ್ಲ. 7 ವರ್ಷಗಳಿಂದ ಇವರು ಕೂಡ ಸಹಿಸ್ಕೊಂಡು ಬಂದಿದ್ದಾರೆ. ಜೊತೆಗೆ ನೋಡಿ, ವೇತನ ಪರಿಷ್ಕರಣೆ, ದಿನೇ ದಿನೇ ರೇಟ್ಗಳು ಗಗನಕ್ಕೇರ್ತಾ ಇವೆ. ಬಟ್ ಅದೇ ಸಂಬಳಕ್ಕೆ ದುಡಿಬೇಕು ಅಂತ ಹೇಳಿದ್ರೆ ಯಾರಿಂದ ಆದರೂ ಕಷ್ಟ ಸಾಧ್ಯ. ಅದನ್ನು 1ನೇ ತಾರೀಕು ಜನವರಿ 2024 ಮಾಡಬೇಕು ಅನ್ನುವಂಥದ್ರ ಬಗ್ಗೆ, ಪರಿಷ್ಕರಣೆ ಆಗಬೇಕು ಅನ್ನುವಂಥದ್ರ ಬಗ್ಗೆ ಇವರು ತಮ್ಮ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಆದರೆ ಇಲ್ಲ 2025 ಏಪ್ರಿಲ್ನಿಂದ ನಾವು ಮಾಡ್ತೀವಿ ಅನ್ನುವಂಥದ್ರ ಬಗ್ಗೆ ಒಂದು ರೀತಿ ಸರ್ಕಾರ ಎಲ್ಲೋ ಚೌಕಾಶಿಗಿಳಿದಿದೆಯಾ ಅನ್ನೋ ರೀತಿಯಲ್ಲಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಶ್ರಮಿಕರು, ಬಡವರು ಅವರ ಒಂದು ಬೆವರಿಗೆ ಬೆಲೆ ಕಟ್ಟಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲೂ ಕೂಡ ಚೌಕಾಶಿ ಮಾಡ್ತಾ ಇದ್ದಾರಾ ಅನ್ನುವಂಥ ಒಂದು ಆಕ್ರೋಶ ಸಹಜವಾಗಿ ವ್ಯಕ್ತವಾಗೇ ಆಗುತ್ತೆ ರಾಜ್ಯದ ಜನರಿಂದ. ನೋಡಿ, ಈಗ ವೇದಿಕೆ ಮುಂದೆನೆ ಬಂದು ನೌಕರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಆಕ್ರೋಶ ಬರೀ ಇವತ್ತಿನೆನ್ನದಲ್ಲ, ಇದು ಸತತವಾಗಿ 7-8 ವರ್ಷಗಳಿಂದ ಕಾದು ಕಾದು ಹೈರಾಣಾಗಿರುವಂತಹ ನೌಕರರುಗಳು. ಇವತ್ತಾಗ್ಲಿಲ್ಲ ಅಂದ್ರೆ ಮತ್ತೆ ಇನ್ನೇನಪ್ಪ ಗತಿ? ನಾಳೆನೂ ಕೂಡ ಹೀಗೆ ನಾವು ಅವ್ರು ಹೇಳಿದ್ದನ್ನ ಕೇಳ್ಕೊಂಡು ಹೋಗ್ಲೇಬೇಕಾಗತ್ತೆ. ನಮ್ಮ ಕಷ್ಟವನ್ನ ಕೇಳೋರು ಯಾರು, ನಮಗೆ ನ್ಯಾಯ ಕೊಡೋರು ಯಾರು ಅನ್ನುವಂಥದ್ರ ಬಗ್ಗೆ ಈಗ ನೌಕರರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಇದಕ್ಕೆ ಅವಕಾಶ ಕೊಟ್ಟಿದ್ವಿ. ಏನಂತ, ನಮಗೆ
ಈ ಮುಂದಿನ 2ನೇ ತಾರೀಕು ಮಾರ್ಚ್ 2ನೇ ತಾರೀಕು ಒಳಗಡೆ ಕರೆದು ಸಭೆ ಕರೆದು ಜಂಟಿ ಕ್ರಿಯಾ ಸಮಿತಿ ಕರೆದು ನೀವು ಇತ್ಯರ್ಥ ಮಾಡಲಿಲ್ಲ ಅಂದರೆ ಏನೋ 38 ತಿಂಗಳು ಅರಿಯರ್ಸ್ ಆಗಿರ್ಬೋದು, 1/1/24 ಆಗತಕ್ಕ ಅಗ್ರಿಮೆಂಟ್ ಆಗಿರ್ಬೋದು, ಎರಡೂ ಕೂಡ ನಮಗೆ ಬಗೆಹರಿಸ್ಕೊಡ್ದವರೆ 2ನೇ ತಾರೀಕು ಅಂಗ ಸ್ಟ್ರೈಕ್ ಕೂರ್ತೀವಿ. ಅದು ಮುಂದೆ ಯಾವುದಕ್ಕೆ ಹೋಗೋದು ಯಾವ ರೀತಿ ಹೋಗೋದು ಗೊತ್ತಿಲ್ಲ, ಅದಕ್ಕೆ ಅವಕಾಶ ಕೊಡಬಾರ್ದು ಅಂತ ಹೇಳ್ಬಿಟ್ಟು ತೀರ್ಮಾನ ಆಗಿದೆ. ಸರ್ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಇರುತ್ತಾ, ಇದಕ್ಕಿಂತ ಅಂದ್ರೆ ಎಲ್ಲಾ ಜಿಲ್ಲೆಗಳಲ್ಲೂ ಅದು ನಡೆಯುತ್ತಾ? ಇಲ್ಲ, ಎಲ್ಲ ಜಿಲ್ಲೆಗಳಿಂದ ಆಯ್ಕೆ 2 ಡಿವಿಷನ್ 2 ಜಿಲ್ಲೆ 3 ಜಿಲ್ಲೆ ಬಂದು ಒಂದೇ ಸಂಘರ್ಷಕ್ಕೆ ಕೂರೋದು ಅಂತ ತೀರ್ಮಾನ ತಗೊಂಡಿದ್ದೀವಿ. ಅದಕ್ಕೂ ಕೂಡ ಮ್ಯಾನೇಜ್ಮೆಂಟು ಬೆಲೆ ಕೊಡದೆ ಹೋದ್ರೆ ಅದು ಮುಂದಿನ ಹೋಗ್ಲಾಟ ಘೋರವಾಗಿರುತ್ತೆ ಅಂತ ಒಂದು ಸೂಚನೆ ಕೊಟ್ಟಿದ್ವಿ. ನಿಮ್ಮ ಹೆಸರು ಸರ್? GT ರಂಗೇಗೌಡ, KSRTC ಸ್ಟಾಫ್ ಫೆಡರೇಷನ್ನ ಕಾರ್ಯಾಧ್ಯಕ್ಷ. ಅಂಶ ನಿನ್ನೆ ಬಂದಿರತಕ್ಕಂಥ ಈಗ ರಾಜ್ಯ ಸರ್ಕಾರಕ್ಕೆ ಸಭೆಯನ್ನ ಕರೀಲಿಕ್ಕೆ ಯಾವ ದಿನಾಂಕದ ಗಡುವನ್ನ ಕೊಡ್ತೀರಾ? ಅದು ಮಾರ್ಚ್ 2 ಕೂಡ ಅವ್ರು ಮೀಟಿಂಗ್ ಫಿಕ್ಸ್ ಮಾಡಿದ್ರು ಅಂದ್ರೆ ನಾವು ಆ ಧರಣಿ ಕಾರ್ಯಕ್ರಮ ಕೂಡ ಮಾಡೋದಿಲ್ಲ. ಆ ಸಭೆಯಲ್ಲಿ ತಮ್ಮ ಪ್ರಮುಖವಾದಂತ ಬೇಡಿಕೆ ಏನು ಸರ್? ಅದು ಒಂದು, ಈಗ ಸರ್ಕಾರ 521 ಕೋಟಿ ರೂಪಾಯಿ ವಿಚಾರದಲ್ಲಿ ಸರ್ಕಾರದ ಮಟ್ಟದಲ್ಲಿ ಮಾತಾಡಬೇಕು. ಬಟ್ ಈಗ ನಂತರದ ಅವಧಿ ಇದೆಯಲ್ಲ, ನಮ್ಮ ಪ್ರಕಾರ 1/1/24 ಅದನ್ನ MD ಅವ್ರು ಕರೆದು ಮಾತುಕತೆ ಮಾಡಿ ಎಷ್ಟು ಪರ್ಸೆಂಟೇಜ್ ಅನ್ನೋದನ್ನ ನಾವು ಇತ್ಯರ್ಥ ಮಾಡ್ತೀವಿ ಮೊದಲು. ಆಮೇಲೆ ಡೇಟ್ ವಿಚಾರನ ಮತ್ತೆ ನಮ್ಮ ಹೋರಾಟದ ಮೂಲಕ ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ. ನಾವು ಅದನ್ನ ಇದ್ರಲ್ಲಿ ಗೆಲ್ತೀವಿ ಅನ್ನುವಂಥ ಭರವಸೆ ನಮಗಿದೆ. ವೇತನ ಪರಿಷ್ಕರಣೆ, ವೇತನ ಹಿಂಬಾಕಿ ಎರಡೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಾಸಿಟಿವ್ ಆದಂತಹ ರೆಸ್ಪಾನ್ಸ್ ಬರದೇ ಇದ್ರಲ್ಲಿ ತಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಮತ್ತೆ ನಾವು ಹೇಳಿದೀವಿ ಈಗಾಗಲೇ, ಮತ್ತೆ ನಾವು ಅವಶ್ಯಕತೆ ಬಿದ್ದರೆ ನೋಟಿಸ್ ಕೊಡದೆ ಮುಷ್ಕರವನ್ನು ನಾವು ಮಾಡ್ತೀವಿ. ಈಗಾಗಲೇ ನೌಕರರು ತಾವು ತಮ್ಮ ಅಭಿಪ್ರಾಯ ಹೇಳಿದ ನಂತರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ, ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಏನ್ ಹೇಳ್ತೀರಾ ಸರ್ ನೌಕರರಿಗೆ? ಸರ್, ನೌಕರರಿಗೆ ನಾವು ಹೇಳೋದು, ಈಗ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಏನು ಅಟ್ಟೋವರೆಗೂ ಕಾದಿದ್ದು ಆರೋವರೆಗೂ ಕಾದಿಲ್ಲ ಅಂತ. ನಾವು ಬಿಸಿ ಊಟನ ಹಂಗೆ ನುಂಗಿದ್ವಿ ಅಂದರೆ ಗಂಟ್ಲು ಸುಡುತ್ತೆ. ಅದರಿಂದ ಈಗ ಒಂದು ಮಟ್ಟದ ಬದಲಾವಣೆನ ನೀವೆಲ್ಲ ಹೋರಾಟದಿಂದ ತಂದಿದ್ದೀರಿ. ತಾಳ್ಮೆ ಕಳ್ಕೊಬೇಡ್ರಿ. 21ರ ಪಾಠ ನಾವು ನೋಡಬೇಕು. ನಾಯಕತ್ವ ಮಾರ್ಗದರ್ಶನ ಮಾಡಬೇಕು ಹೋರಾಟಕ್ಕೆ. ಅಲ್ಲಿ ಜನಗಳ ಒತ್ತಡಕ್ಕೆ ಲೀಡರ್ಸ್ ಮಣಿದು ಘೋಷಣೆಗಳು ಮಾಡಿಬಿಟ್ರೆ ಹೋರಾಟನ 21ರಲ್ಲಿ ಆದ ಅನಾಹುತನ ನಾವು ಇನ್ನೂ ಸರಿ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಅದರಿಂದ ನಾವು ನಮ್ಮ ಅನುಭವದಿಂದಲೇ ನಾವು ಪಾಠ ಕಲಿದಿದ್ರೆ ತುಂಬ ಅನಾಹುತಗಳಾಗುತ್ತೆ. 1,15,000 ಕುಟುಂಬಗಳ ಜವಾಬ್ದಾರಿ ನಮ್ಮ ಮೇಲಿದೆ. 1,25,00,000 ಪ್ರಯಾಣಿಕರ ಹಿತಾಸಕ್ತಿ ನಾವು ಗಮನದಲ್ಲಿ ಇಟ್ಕೋಬೇಕು. ಆದ್ದರಿಂದ ನಮ್ಮ ಹೋರಾಟಕ್ಕೆ ಕಾವಿರಲಿ, ಆದರೆ ಆಕ್ರೋಶದಲ್ಲಿ ಮುಕ್ಕುಯ್ಕೊಳ್ಳೋ ಕೆಲಸ ನಾವು ಮಾಡಬಾರ್ದು ಅಂತ. ಕಡೆಯದಾಗಿ ರಾಜ್ಯ ಸರ್ಕಾರಕ್ಕೆ ತಮ್ಮ ಎಚ್ಚರಿಕೆ ಮತ್ತೆ ಮನವಿ ಏನು ಸರ್? ಸರ್, ರಾಜ್ಯ ಸರ್ಕಾರಕ್ಕೆ ನಾವು ಮತ್ತೊಮ್ಮೆ ಮನವಿ ಮತ್ತೆ ಎಚ್ಚರಿಕೆಯನ್ನು ಕೊಡೋದು, ಇವತ್ತು ಈ ಪೆಂಡಾಲಲ್ಲಿ ಇದ್ದಂಥ ಒಂದು ಸೆಕ್ಷನ್ ಆಫ್ ದ ವರ್ಕರ್ಸು ಭಾಳ ಆಕ್ರೋಶ ಭರಿತರಾಗಿದ್ದಾರೆ. ನಮ್ಮ ಬಗ್ಗೆನೂ ಬೇಸರ ಮಾಡ್ಕೊಂಡಿರ್ಲಿಕ್ಕೂ ಸಾಧ್ಯ ಇದೆ. ಈ ಆಕ್ರೋಶ ಇಡೀ ಸಾರಿಗೆ ನಿಗಮದ 1,15,000 ಜನರಿಗೆ ಆಕ್ರೋಶ ಬರೋವರೆಗೂ ತಾವು ಅವಕಾಶ ಕೊಡಬೇಡ್ರಿ, ಮಾತುಕತೆ ಮಾಡ್ರಿ. ಯಾವುದೇ ಸಮಸ್ಯೆ, 2ನೇ ಮಹಾಯುದ್ಧ ಕೂಡ ಅಕ್ರಾಸ್ ದ ಟೇಬಲ್ ಬಗೆಹರಿದಿದೆ. ಅದರಿಂದ ನಮಗೆ ಸಂಧಾನದಲ್ಲಿ, ನೆಗೋಸಿಯೇಷನ್ ಪ್ರೋಸೆಸ್ಸಲ್ಲಿ ನಂಬಿಕೆ ಇದೆ. ನಾವು ನಿಮ್ಮ ತೀರ್ಮಾನಗಳಿಗೆ ಆಕ್ಷೇಪ ಇದ್ರೂ ಸಹ ಮಾತುಕತೆಯನ್ನು ನಾವು ಮುಂದುವರಿಸಲಿಕ್ಕೆ ತಯಾರಿದ್ದೀವಿ. ಶಾಂತಿಯುತವಾಗಿ ಬಗೆಹರಿಸಿ ಪರಿಹಾರ ಹುಡುಕೋಣ ಇಬ್ಬರು ಸೇರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ. ಇವಿಷ್ಟು ಕೂಡ ಜಂಟಿ ಕ್ರಿಯಾ ಸಮಿತಿ ನಾವೆಲ್ಲ ಸೇರಿ ಮತ್ತೆ ಮೀಟಿಂಗ್ ಮಾಡ್ತೇವೆ. ಮೀಟಿಂಗ್ ಮಾಡಿ ಅದರಲ್ಲಿ ಇವನ್ ಈ 2ನೇ ತಾರೀಕು ಡೈರೆಕ್ಟಾಗಿ ಸ್ಟ್ರೈಕ್ ಆದರೂ ಆಗ್ಬೋದು. ಅದ್ರ ಬಗ್ಗೆ ಏನೈತಿ ನಾನು ಕರೆಕ್ಟಾಗಿ ಹೇಳಲ್ಲ. ಯಾಕೆ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದರದ್ದು ಒಂದು ಭಾಗ. ಯಾಕಂದರೆ ಅವರು ಸಡನ್ನಾಗಿ ಡಿಸಿಷನ್ ತೊಗೊಂಡ್ರೆ ನಮ್ಮ ಕಾರ್ಮಿಕರಿಗೆ ಅನಾನುಕೂಲ ಆಗುತ್ತೆ. ಮತ್ತು ನಮ್ಮ ಇವರು ಯಾರು ಸ್ಟೂಡೆಂಟ್ಸ್ಗೆ ಇವಾಗ ಎಕ್ಸಾಮ್ ಟೈಮಲ್ಲಿ ನಾವು ಸಡನ್ನಾಗಿ ಏನೇ ಸ್ಟ್ರೈಕ್ ಮಾಡಿದ್ರು ಸಾರ್ವಜನಿಕರಿಗೂ ತೊಂದರೆ ಆಗುತ್ತೆ, ವಿದ್ಯಾರ್ಥಿಗಳಿಗೂ ತೊಂದರೆ ಆಗುತ್ತೆ, ಪಬ್ಲಿಕ್ಕಿಗೂ ತೊಂದರೆ ಆಗುತ್ತೆ. ಇದರಿಂದ ನಾವು ಏನೇ ಸ್ಟ್ರೈಕ್ ಮಾಡಬೇಕಾದ್ರೂ ಟೈಮ್ ಕೊಡಬೇಕು. ಟೈಮ್ ಕೊಡದೆ ನಾವು ಸ್ಟ್ರೈಕಿಗೆ ಹೋದರೆ ನಾವು ಸ್ವಲ್ಪ ತೊಂದರೆ ಆಗುತ್ತೆ. ಇದು ಪಬ್ಲಿಕ್ ಸೆಕ್ಟರ್, ಪಬ್ಲಿಕ್ ಇದರಲ್ಲಿ ಪಬ್ಲಿಕ್ ಅಪೋಸ್ ಮಾಡಿಕೊಂಡು. ನನ್ನ ಹೆಸರು GB ಮಂಟೂರು, KSRTC ಮಾಗಡಿ ಡಿಪೋದಲ್ಲಿ ಮ್ಯಾನೇಜರ್ ಇದ್ದೆ. 1 ವರ್ಷ ಆಯ್ತು ರಿಟೈರ್ಡ್ ಆಗಿ. ಒಟ್ಟಿನಲ್ಲಿ ಈಗ ಸದ್ಯಕ್ಕೆ ಸಾರಿಗೆ ಮುಷ್ಕರ ಇರೋದಿಲ್ಲ. ಸೊ ಈಗ ಮುಖಂಡರು ಕೂಡ ಹೇಳಿರೋ ಹಾಗೆ ನಾಳೆ ಎಂದಿನಂತೆ ಬಸ್ ಸಂಚಾರಗಳೆಲ್ಲವೂ ಕೂಡ ಇರುತ್ತೆ, ಯಾವುದೋ ವ್ಯತ್ಯಯ ಆಗೋದಿಲ್ಲ. ಯಾಕಂದರೆ ಅವರು ಕೂಡ ಮುಖಂಡರು ಈಗ ಹೇಳ್ತಾ ಇದ್ದ ಹಾಗೆ ಇವತ್ತು ರಾತ್ರಿ ಮನೆಗಳಿಗೆ ಹೋಗೋದಕ್ಕೆ ಅಥವಾ ನಾಳೆ ಎಕ್ಸಾಮ್ಸ್ಗಳಿವೆ, ಅವರೆಲ್ಲರಿಗೂ ಕೂಡ ವಿದ್ಯಾರ್ಥಿಗಳಿಗೂ ಕೂಡ ತೊಂದರೆ ಆಗಬಾರ್ದು. ಇದೆಲ್ಲ ದೃಷ್ಟಿಯಿಂದ ಇಟ್ಕೊಂಡು ಏಕಾಏಕಿ ನಾವು ಮುಷ್ಕರಕ್ಕೆ ಕರೆ ನೀಡುವಂಥದ್ದು ಸರಿಯಲ್ಲ.
ಬದಲಿಗೆ ನಾವು ಯೋಚನೆ ಮಾಡಿ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬರೋಣ. ಮಾರ್ಚ್ 2 ತನಕ ಸ್ವಲ್ಪ ಕಾಯೋಣ ಅನ್ನೋ ಒಂದು ಮಾತುಗಳನ್ನು ಹೇಳಿದ್ರು. ಆದರೆ ಸಾರಿಗೆ ನೌಕರರು ಕೆಲವೊಂದಷ್ಟು ಜನ ಇದಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆಂದ್ರೆ ನಮಗೆ ಈ ಕೂಡಲೇ ಪರಿಹಾರ ಬೇಕು, ಇದನ್ನ ಹೀಗೆ ಬಿಟ್ಟು ನಾವು ಮತ್ತೆ ಮತ್ತೆ ಗಡುವನ್ನು ವಿಸ್ತರಣೆ ಮಾಡ್ತಾ ಹೋದ್ರೆ ಸರ್ಕಾರ ನಮ್ಮ ಮಾತನ್ನ ಕೇಳೋದೇ ಇಲ್ಲ, ನಮ್ಮನ್ನು ಹೀಗೆ ನಡೆಸ್ಕೊಂಡು ಹೋಗುತ್ತೆ ಅನ್ನುವಂಥ ಒಂದು ಆಕ್ರೋಶ ಕೆಲವೊಂದಷ್ಟು ಜನ ಮುಖಂಡರದ್ದು, ಸೊ ಕೆಲವೊಂದಷ್ಟು ಜನ ನೌಕರರದ್ದು. ಸೊ ಹಾಗಾಗಿ ಇವತ್ತು ಇನ್ನೂ ಕೂಡ ಫ್ರೀಡಂ ಪಾರ್ಕ್ನಲ್ಲಿ ಒಂದು ರೀತಿ ಬಿಸಿ ವಾತಾವರಣ ಇದೆ. ಕೆಲವೊಂದಷ್ಟು ಜನ ನೌಕರು ಈಗಲೂ ಕೂಡ ಪಟ್ಟು ಹಿಡಿದಿದ್ದಾರೆ, ಯಾವುದೇ ಕಾರಣಕ್ಕೂ ಮುಷ್ಕರ ಹಿಂಪಡೆಯೋದು ಬೇಡ, ನಾವು ಮುಷ್ಕರವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಇದ್ದಾರೆ. ಬಟ್ ಈಗಾಗಲೇ ಜಂಟಿ ಕ್ರಿಯಾ ಸಮಿತಿ ನಿರ್ಧಾರ ಮಾಡಿರೋ ಹಾಗೆ ಈಗಾಗಲೇ ತಮ್ಮ ನಿರ್ಧಾರವನ್ನು ತಿಳಿಸಾಗಿದೆ. ರಾಜ್ಯ ಸರ್ಕಾರದ ಮುಂದೆಯೂ ಕೂಡ ಅದನ್ನು ಇಟ್ಟಾಗಿದೆ, ಜೊತೆಗೆ ಸಾರ್ವಜನಿಕರು ಕೂಡ ಹೇಳಾಗಿದೆ ನಾಳೆಯಿಂದ ಬಸ್ಗಳು ಎಂದಿನಂತೆ ಸಂಚಾರ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಹಾಗೆ ಮುಷ್ಕರ ಇರೋದಿಲ್ಲ, ಏನಿದ್ರು ಮಾರ್ಚ್ 2 ನಂತರ ನಿರ್ಧಾರ ಆಗುತ್ತೆ. 2ನೇ ತಾರೀಕಿಗೆ ನಮಗೆ ಮೀಟಿಂಗ್ ಕರೆದ್ರೂ ಕೂಡ ನಾವು ಧರಣಿಯನ್ನು ವಾಪಸ್ ತಗೊಳ್ತೀವಿ, ನಾವು ಮೀಟಿಂಗಿಗೆ ಬರ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು 2ನೇ ತಾರೀಕೇನೆ ಧರಣಿ ಮಾಡ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ರು. ಮತ್ತೊಬ್ರು ಮಾತಾಡ್ತಾ ಹೇಳ್ತಾ ಇದ್ರು, ನಮಗೆ ಎಷ್ಟು ತೊಂದರೆ ಆಗಿದೆ ಅಂತ ಹೇಳಿದ್ರೆ ಮುಂದೆ ಏನೂ ಆಗಲಿಲ್ಲ, ನಮ್ಮ ಹೋರಾಟಕ್ಕೆ ಮಣಿಲಿಲ್ಲ ಅಂತ ಹೇಳಿದ್ರೆ ನಾವು ಎಲ್ಲರೂ ಕೂಡ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಬಿಡ್ತೀವಿ, VRS ಕೊಟ್ಬಿಟ್ಟು ನಾವು ಬೇರೆ ಯಾವುದಾದ್ರೂ ಒಂದು ಕೆಲಸ ಮಾಡಿಕೊಂಡು ಹೋಗಿ ಹೊಲದಲ್ಲಿ ದುಡ್ಕೊಂಡಾದರೂ ನಾವು ಅಲ್ಲಿ ಕೆಲಸ ಮಾಡ್ಕೊಂಡಿರ್ತೀವಿ, ಈ ಥರದ ಕೆಲಸ ಯಾರಿಗೆ ಬೇಕು ಸ್ವಾಮಿ ಅನ್ನೋ ರೀತಿಯಲ್ಲಿ ಪಾಪ ಆಕ್ರೋಶಿತರಾಗಿ ಮಾತಾಡ್ತಾ ಇದ್ರು. ಸೊ ಇದು ಈಗ ಸದ್ಯಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಕಂಡುಬಂದಂತಹ ದೃಶ್ಯಗಳು. ಬೆಳಗ್ಗಿಂದಲೂ ಕೂಡ ಪ್ರತಿಭಟನೆ ಹೋರಾಟ ನಡೀತಾನೆ ಇತ್ತು. ಡೆಡ್ಲೈನ್ ಸಂಜೆವರೆಗೂ ಕೂಡ ನೀಡಿದರು. ಅದಾದ ನಂತರ ಮತ್ತೆ ಮಾರ್ಚ್ 2 ತನಕ ಅದನ್ನು ವಿಸ್ತರಿಸಿದ್ದಾರೆ. ಈಗ ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿ ಮುಷ್ಕರ ಇರೋದಿಲ್ಲ ಅನ್ನುವಂಥದ್ದನ್ನು ಮುಖಂಡರುಗಳು ಕ್ಲಿಯರ್ ಮಾಡಿದ್ದಾರೆ. ಆದರೂ ಇನ್ನೂ ಕೆಲವೊಂದಷ್ಟು ಜನ ನೌಕರರು ಅಲ್ಲೇ ಇದ್ದಾರೆ, ಇನ್ನೂ ಕೂಡ ಫ್ರೀಡಂ ಪಾರ್ಕ್ ಬಿಟ್ಟು ತೆರಳಿಲ್ಲ. ಸೊ ಅಲ್ಲಿಗೆ ಈಗ ಸಾರಿಗೆ ನೌಕರರ ಮುಷ್ಕರ ವಾಪಸ್ ಆದಂತಾಗಿದೆ. ಇನ್ನೇನಿದ್ರು ಕೂಡ ಬಂದ್ ಇರೋದಿಲ್ಲ, ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ಮುಖಂಡರು ಹೇಳ್ತಾ ಇದ್ದಾರೆ. ಬಟ್ ಸ್ಟಿಲ್ ಇನ್ನೂ ಕೂಡ ಕೆಲವೊಂದಷ್ಟು ಜನ ನೌಕರರು ಅಲ್ಲೇ ಪ್ರತಿಭಟನೆಯನ್ನು ಮಾಡ್ತಾ ಇರೋದ್ರಿಂದಾಗಿ ಅವ್ರಿಗೇನು ನಿರ್ಧಾರವನ್ನು ಮಾಡ್ತಾರೆ ಅನ್ನುವಂಥದ್ದು ಕೂಡ ಪ್ರಮುಖ. ಯಾಕಂದರೆ ಈಗ ನಾವಿಲ್ಲಿ ದೃಶ್ಯದಲ್ಲಿ ನೋಡ್ತಾ ಇರೋ ಹಾಗೆ ಒಂದಿಬ್ಬರು ಮೂರು ಜನ ತುಂಬ ಆಕ್ರೋಶಿತರಾಗಿ ವೇದಿಕೆ ಮೇಲೆ ಮುಂದೆ ಬಂದು ಮಾತಾಡ್ತಾ ಇದ್ದಾರೆ. ಇಂಥವ್ರು ಇನ್ನೂ ಸಾಕಷ್ಟು ಜನ ಅಲ್ಲಿ ಹಿಂದೆ ಇದ್ದಾರೆ, ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋಂಥದ್ದೇನೆ ಮುಖಂಡರು ಯಾವುದೇ ಕಾರಣಕ್ಕೂ ಈ ನಿರ್ಧಾರ ಮಾಡಬಾರ್ದು, ನಮ್ಮ ಹೋರಾಟ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ, ನಾವು ಹೋಗೋಣ, ಇದೇ ರೀತಿಯಾಗಿ ಕಂಟಿನ್ಯೂ ಮಾಡೋಣ, ನಾಳೆ ಬಸ್ ಬಂದ್ ಮಾಡೋಣ ಅನ್ನುವಂಥದ್ದು ಕೆಲವೊಂದಷ್ಟು ಜನರ ನಿರ್ಧಾರ. ಆದರೆ ಈಗ ಜಂಟಿ ಕ್ರಿಯಾ ಸಮಿತಿಯ ನಿರ್ಧಾರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿರುವಂಥ ನೌಕರರು ಒಪ್ಕೊಂಡಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೆಲವು ನೌಕರರು ಮಾತ್ರ ಈಗ ಅದನ್ನು ಒಪ್ಕೊಂಡಿಲ್ಲ ಅನ್ನುವಂಥದ್ದಿದೆ. ಸೊ ಹಾಗಾಗಿ ಈಗ ಏನಾಗುತ್ತೆ ಹಾಗಾದರೆ, ಒಂದು ವೇಳೆ ಇಲ್ಲ ಮುಷ್ಕರ ಇರೋದಿಲ್ಲ, ನೀವು ಕೆಲಸಕ್ಕೆ ಬರಲೇಬೇಕು ಅಂತ ಹೇಳಿದಾಗ ಅವ್ರುಗಳ ಕೆಲಸಕ್ಕೆ ಹೋಗ್ತಾರಾ? ಕೆಲವೊಂದು ಬಸ್ಗಳು ಎಂದಿನಂತೆ ಕಾರ್ಯನಿರ್ವಹಿಸುತ್ತಾ ಅಥವಾ ಕೆಲವೊಂದು ಬಸ್ಗಳು ನಿಂತಲ್ಲೇ ನಿಲ್ಲುತ್ತಾ? ಇದೆಲ್ಲವೂ ಕೂಡ ಈಗ ಇರುವಂತಹ ಪ್ರಶ್ನೆಗಳು. ಸದ್ಯಕ್ಕೆ ಹೋರಾಟ ಅಂತೂ ಇಲ್ಲ, ಪ್ರತಿಭಟನೆ ಅಂತೂ ಸದ್ಯಕ್ಕೆ ಬ್ರೇಕ್ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಸೊ ಬ್ರೇಕ್ ಎಲ್ಲಿವರೆಗೆ? ಮಾರ್ಚ್ 2ನೇ ತಾರೀಕುವರೆಗೂ ಕೂಡ ಬ್ರೇಕ್. ಅಲ್ಲಿಗೆ ಒಂದು ಮೀಟಿಂಗ್ ಕರಿಬೇಕು, ನಮ್ಮನ್ನು ಮೀಟಿಂಗ್ ಕರೆದು ನಮ್ಮ ಪ್ರಮುಖ ಬೇಡಿಕೆಗಳೇನಿದೆಯಲ್ಲ, ತುಂಬ ದೊಡ್ಡದಾದಂತಹ ಬೇಡಿಕೆಗಳನ್ನು ಯಾವುದು ನಾವು ಇಡ್ತಾ ಇಲ್ಲ, ನಾವು ಇಟ್ಟಿರುವಂಥದ್ದೇ 2 ಬೇಡಿಕೆ, ಅದು ನ್ಯಾಯಸಮ್ಮತವಾದಂತಹ ಬೇಡಿಕೆ ಅನ್ನುವಂಥದ್ದನ್ನು ಹೇಳ್ತಾರೆ. ನೀವು ಬಹುಶಃ ಇದನ್ನು ಮುಂಚೆನೇ ಒಂದು 10 ತಿಂಗಳು ಮುಂಚೆ 2 ವರ್ಷದ ಮುಂಚೆನೇ ಮಾಡಿಬಿಟ್ಟಿದ್ರೆ ಇಷ್ಟರವರೆಗೂ ಕೂಡ ಅದು ಬೆಳ್ಕೊಂಡು ಬರ್ತಾನೆ ಇರಲಿಲ್ಲ. 38 ತಿಂಗಳ ಬಾಕಿ ನೀವು ಉಳಿಸ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದು ನಿಜಕ್ಕೂ ಯಾವುದೇ ಸರ್ಕಾರಕ್ಕೂ ಕ್ಷೋಭೆ ತರುವಂಥದ್ದಲ್ಲ. ಒಬ್ಬ ಶ್ರಮಿಕ, ಒಬ್ಬ ದುಡಿಯುವ ವರ್ಗದವರು ಈ ಥರ ಪ್ರತಿಭಟನೆ ಮಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗುವಂಥದ್ದು ಅದೇ ಸರಿಯಾದಂಥ ಒಂದು ಸ್ಥಿತಿಯಲ್ಲ. ಯಾಕಂದರೆ
ಎಲ್ಲದರಲ್ಲೂ ಕೂಡ ನಾವು ಹೇಳ್ತೀವಿ, ಒಬ್ಬ ದುಡಿಯೋ ವರ್ಗ ಶ್ರಮಿಕ, ಆತನ ಬೆವರಿನ ಹನಿ ಒಣಗೋಕ್ಕಿಂತ ಮುಂಚೆ ಆತನಿಗೆ ವೇತನವನ್ನು ಕೊಡಬೇಕು ಅಂತೇಳಿ. ಅಂದರೆ ಆತನಿಗೆ ಕೊಡುವಂಥ ಬೆಲೆ ಅದು. ನಾವು ಆತನ ಒಂದು ಶ್ರಮಕ್ಕೆ ತಕ್ಕ ಪ್ರತಿಫಲ ಕೊಡಲೇಬೇಕು. ಅದು ಬಿಟ್ಟು ನಾವು ಇಷ್ಟಿಷ್ಟು 38 ತಿಂಗಳುಗಳು ವರ್ಷಾನುಗಟ್ಲೆಗಳು ಕಾಯ್ಕೊಂಡು ಕೂರ್ತೀವಿ, ಅವರಿಗೆ ಕೊಡಬೇಕಾದಂಥ ವೇತನ ಸರಿಯಾಗಿ ಪರಿಷ್ಕರಣೆ ಆಗೋದಿಲ್ಲ, ದಿನೇ ದಿನೇ ಎಲ್ಲ ರೇಟ್ಗಳು ಕೂಡ ಗಗನಕ್ಕೆ ಏರ್ತಾ ಇರುತ್ತೆ, ಆದರೆ ಇವ್ರ ವೇತನ ಮಾತ್ರ ಅಷ್ಟೇ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಯಾರು ತಾನೇ ಜೀವನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಹೌದು, ಇವರು ತುಂಬ ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟ್ ಅಡಿಯಲ್ಲಿ ಬರ್ತಾರೆ, ಇವ್ರು ಕೆಲಸ ಮಾಡಲೇಬೇಕು ಅನ್ನುವಂಥದ್ರ ಬಗ್ಗೆ ನೀವು ಹೇಳ್ತೀರಿ. ಬಟ್ ಹಾಗಂತ ನೀವು ಯಾವ ರೀತಿಯಾಗಿ ಇವರಿಗೆ ಇವರ ಕೈಗಳನ್ನು, ದುಡಿಯುವ ಕೈಗಳನ್ನು ಬಲಪಡಿಸ್ತಾ ಇದ್ದೀರಿ? ಮೊದಲು ಇದನ್ನು ನಾವು ಕೇಳಬೇಕಾಗಿರುವಂಥ ಒಂದು ಪ್ರಶ್ನೆ. ಯಾಕಾಗಿ ಈ ಸಿಚುವೇಶನ್ ಉದ್ಭವ ಆಗ್ತಾ ಇದೆ? ನೀವು ಸರಿಯಾಗಿ ನಿಮ್ಮದೇ ಸರ್ಕಾರ ಇರಲಿ, ಕಾಂಗ್ರೆಸ್ ಇರಲಿ, BJP ಇರಲಿ, ಇನ್ಯಾರ್ದೋ ಸರ್ಕಾರ ಇರಲಿ, ಯಾವ ಸರ್ಕಾರಕ್ಕೂ ಕೂಡ ಇದು ಶೋಭೆ ತರುವಂಥದ್ದಲ್ಲ ಈ ಥರ ಒಬ್ಬ ದುಡಿಯೋ ವರ್ಗದವರನ್ನ ಈ ರೀತಿಯಾಗಿ ನಡೆಸ್ಕೊಳ್ಳುವಂಥದ್ದು. ನಾವು ಪ್ರತಿನಿಧಿ ಕಿರಣ್ ಸೂರ್ಯ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡೋಣ. ಕಿರಣ್, ಈಗ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರುಗಳೇ ಹೇಳೋ ಹಾಗೆ ಮುಷ್ಕರ ತಾತ್ಕಾಲಿಕವಾಗಿ ಬ್ರೇಕ್ ಅಂತಾರೆ, ಇನ್ನೇನಿದ್ರು ಮಾರ್ಚ್ 2 ತನಕ ಡೆಡ್ ಲೈನ್. ಬಟ್ ಕೆಲವೊಂದಷ್ಟು ಜನ ನೌಕರರು ಇನ್ನೂ ಕೂಡ ಪಟ್ಟನ್ನ ಸಡಿಲಿಸ್ತಾ ಇಲ್ಲ. ಸದ್ಯಕ್ಕೆ ಏನು ನಡೀತಾ ಇದೆ ಈಗ ಅಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ? ಹೌದು ರೆಹಮಾನ್, ತಾವು ಹೇಳಿದಂತೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರು ಕಳೆದ ಅರ್ಧ ಒಂದು ಗಂಟೆಯಿಂದ ಮಾಡಿದಂತಹ ಸಭೆಯಲ್ಲಿ ಎಲ್ಲರೂ ಕೂಡ ಒಕ್ಕೊರಲಿನಿಂದ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಸದ್ಯ ಇವತ್ತು ನಡೀತಿರುವಂತಹ ಪ್ರತಿಭಟನೆಯನ್ನು ಕೈ ಬಿಡುವಂಥದ್ದು. ಎರಡನೇದು, ನಾಳೆ ಬೆಳಗ್ಗೆಯಿಂದ ಏನು ಮುಷ್ಕರಕ್ಕೆ ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಿದ್ರು, ಆ ಮುಷ್ಕರವನ್ನು ಸದ್ಯಕ್ಕೆ ವಾಪಸ್ ಪಡೆದಿರುವಂಥದ್ದು. ಮಾರ್ಚ್ 2ರವರೆಗೆ ರಾಜ್ಯ ಸರ್ಕಾರಕ್ಕೆ ಗಡುವನ್ನು ಕೊಡುವಂಥದ್ದು. ಅಂದರೆ ಮಾರ್ಚ್ 2ರ ಒಳಗಾಗಿ ರಾಜ್ಯ ಸರ್ಕಾರ ನಮ್ಮನ್ನು ಮಾತುಕತೆಗೆ, ಅಂದರೆ ಸಭೆಯನ್ನು ಕರಿಬೇಕು ಅಂತಂದರೆ, ಸಾಮಾನ್ಯವಾಗಿ ಈಗ 38 ತಿಂಗಳ ವೇತನದಲ್ಲಿ 26 ತಿಂಗಳ ವೇತನ ಹಿಂಬಾಕಿಯನ್ನು ನೀಡಲಿಕ್ಕೆ ಮುಂದಾಗಿರುವಂಥದ್ದೊಂದು. ಎರಡನೇದು, 2024 ಜನವರಿ 1ರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿತ್ತು. ಆ ವೇತನ ಪರಿಷ್ಕರಣೆಯನ್ನು 2025 ಏಪ್ರಿಲಿಂದ ನೀಡ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಹೇಳಿದರು. ಆ ನಿಟ್ಟಿನಲ್ಲಿ ಈಗ ಜಂಟಿ ಕ್ರಿಯಾ ಸಮಿತಿ ಮುಂದಿನ ಹೋರಾಟದ ದಿನಾಂಕವನ್ನು ಕೂಡ ಈಗಾಗಲೇ ನಿಗದಿಪಡಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಜಂಟಿ ಕ್ರಿಯಾ ಸಮಿತಿಯ ಮುಖಂಡರೇ ನನ್ನ ಜೊತೆಲಿದ್ದಾರೆ, ನಾನು ಅವ್ರನ್ನೇ ಮಾತಾಡ್ತಾ ಹೋಗ್ತೀನಿ. ಸರ್, ಏನು ತೀರ್ಮಾನ ಆಯಿತು? ತೀರ್ಮಾನ ಏನಿಲ್ಲ ಸರ್. ಈಗ ನಾವು ಜನವರಿ 29ಕ್ಕೆ ಬೆಂಗಳೂರು ಜಿಲ್ಲಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಕಾರಣಾಂತರಗಳಿಂದ ನಮ್ಮ ಅನಂತ ಸುಬ್ರವರು ನಿಧನ ಹೊಂದಿದ್ರಿಂದ ಅದನ್ನು 19ಕ್ಕೆ ಮುಂದೂಡಿದ್ವಿ. 19ನೇ ತಾರೀಕು ಒಳಗೆ ಏನಾದರೂ ಮ್ಯಾನೇಜ್ಮೆಂಟ್ ಕರೆದು ಇದು ಮಾತಾಡಲಿಲ್ಲ ಅಂದರೆ ನಾವು ಇಲ್ಲಿ ಧರಣಿ ಕೂತ್ಕೋಬೇಕು ಅಂತ ಇದ್ವಿ. ಆದರೆ ಧರಣಿ ಸಕ್ಸಸ್ ಆಯಿತು. ಬಟ್ ಅದರಲ್ಲಿ ಇಮಿಡಿಯೇಟ್ ಏನಾಗಿದೆ, ಮ್ಯಾನೇಜ್ಮೆಂಟು ಏಕಪಕ್ಷೀಯ ನಿರ್ಧಾರ ಏನಾಯಿತು. ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ತಮಗೆ. CM ಸಾಹೇಬರು ಮೊದಲನೇ ಮೀಟಿಂಗಲ್ಲಿ ಏನು ಹೇಳಿದ್ರು, ನಮ್ಮ ನಾಯಕರ ಜೊತೆ 27ಕ್ಕೆ ಅಗ್ರಿಮೆಂಟ್ ಮಾಡ್ತೀನಿ, 14 ತಿಂಗಳ ಅರಿಯರ್ಸ್ ಕೊಡ್ತೀನಿ, ಅದ್ರ ಮೇಲೆ ಏನು ಕೊಡೋಕ್ಕೆ ಬರಲ್ಲ ಅಂದರು. ಎರಡನೇ ಮೀಟಿಂಗಲ್ಲಿ ಏನಿದ್ರು, 26ರಿಂದ ಅಗ್ರಿಮೆಂಟ್ ಮಾಡ್ತೀನಿ, 14 ತಿಂಗಳ ಅರಿಯರ್ಸ್ ಕೊಡ್ತೀವಿ ಅಂದರು. ಈಗ ಫೈನಲ್ ಆಗಿ ಏನಾಗಿದೆ, ಮ್ಯಾನೇಜ್ಮೆಂಟು ಮತ್ತು ಸರ್ಕಾರ 21/4/2025ಗೆ ವೇತನ ಪರಿಷ್ಕರಣೆ ಮಾಡ್ತೀವಿ, ಅದು ನಿಮ್ಮನ್ನು ಕರೆದು ನೆಗೋಸಿಯೇಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು 14 ತಿಂಗಳಲ್ಲಿ ಅರಿಯರ್ಸ್ ಕೊಡೋರು 26 ತಿಂಗಳು ಅರಿಯರ್ಸ್ ಕೊಡ್ತೀವಿ ಅಂತ ಬಂದಿದ್ದಾರೆ. ಇನ್ನೊಂದು ಹೆಜ್ಜೆ ಆಯ್ತು, ಅವ್ರನ್ನೇನು ಹಿಂದಕ್ಕೆ ತೊಗೊಂಬರೋಕ್ಕೆ ದೊಡ್ಡ ಕಷ್ಟ ಇಲ್ಲ ನಮಗೆ. ಆ ಹಿನ್ನೆಲೆಯಲ್ಲಿ ದುಡುಕಬಾರ್ದು. ಕಾರ್ಮಿಕರು ಯಾಕೆ ರೊಚ್ಚಿಗೆತ್ತಿದ್ದಾರೆ ಅಂದರೆ, 2.5 ವರ್ಷದಿಂದ ಕಾಯ್ತವ್ರೆ, ಪಾಪ ಬಕ್ಪಕ್ಷಿಗಳ ಥರ ಕಾಯ್ತವ್ರೆ. ಏನೋ ಒಂದು ಮಾಡ್ತದೆ, ಸರ್ಕಾರ ಮಾಡ್ತದೆ, ಜಂಟಿ ಸಮಿತಿಯವರು ಮಾಡ್ತಾರೆ ಅಂತ. ನಾವು ಆ ಹಿನ್ನೆಲೆಯಲ್ಲಿ ಪಾಪ ಅವರೆಲ್ಲ ರೊಚ್ಚಿಗೆದ್ದು ಎಲ್ಲ ಬಂದು ಇದು ಮಾಡಿದ್ದಾರೆ. ಬಟ್ ಮೊದಲ ಹಂತದಲ್ಲಿ ಜಂಟಿ ಕ್ರಿಯಾ ಸಮಿತಿಯ ಹೋರಾಟಕ್ಕೆ ಜಯ ಸಿಕ್ತು ಅಂತ ಹೇಳ್ತೀರಾ? 100% ಜಯ ಸಿಕ್ಕಿದೆ. ಯಾಕಂದರೆ 27ರಿಂದ 25ಕ್ಕೆ ಬಂದರು, 14 ತಿಂಗಳಿಂದ 26 ತಿಂಗಳು ಅರಿಯರ್ಸ್ ಕೊಡೋಕ್ಕೆ ಬಂದಿದೆ. ಆದಮೇಲೆ ನಾವು ಗೆದ್ದಂಗೆ ಅಲ್ವಾ. ಆಮೇಲೆ ನಾವು 19ನೇ ತಾರೀಕು ಬೆಂಗಳೂರು ಚಲೋ ಅಂದ ತಕ್ಷಣ ರಾತ್ರಿ ಆದೇಶ ಮಾಡೋರು ಅಂದರೆ ನಮ್ಗೆ ಎದುರ್ಕೊಂಡು ತಾನೆ, ಅದೇ ನಮಗೆ ವಿಜಯ ತಾನೆ ಅಲ್ವಾ. ಇಷ್ಟೆಲ್ಲ ಇರಬೇಕಾದ್ರೆ ನಾವು ಸರ್ಕಾರಕ್ಕೂ ಸ್ವಲ್ಪ ಸಮಯ ಕೊಡೋಣ ಅಲ್ವಾ. ಸಮಯ ಕೊಟ್ಟು ಆಮೇಲೆ ನಾವು ಮುಂದಿನ ಉಗ್ರ ಹೋರಾಟ ಮಾಡೋಣ ಅಂತ ನಮ್ಮ ಅನಿಸಿಕೆ. ರೆಹಮಾನ್, ಇವಿಷ್ಟು ಕೂಡ ಜಂಟಿ ಕ್ರಿಯಾ ಸಮಿತಿಯ ಮುಖಂಡ ನಾರಾಯಣಪ್ಪ ಅವರ ಮಾತು, ವೆಂಕಟರಮಣಪ್ಪ ಅವರ ಮಾತು. ಓಕೆ, ಥ್ಯಾಂಕ್ ಯು.